ನಮಸ್ಕಾರ ಸ್ನೇಹಿತರೆ, ಸುಪ್ರಪಂಚಕ್ಕೆ ಸ್ವಾಗತ. ನಾನು ಸುಮನಾ, ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಮಾವಿನಕಾಯಿ ಅಥವಾ ಹಣ್ಣು ಒಂಥರ ಮೀಡಿಯಮ್ ಹಣ್ಣಾಗಿತ್ತು, ಅದರದ್ದು ಸಾಸಿವೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಫಸ್ಟ್ ಎಲ್ಲ ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ. ಕೈಯಲ್ಲೇ ಇದು ಮಾಡ್ತಾಯಿದ್ರೆ ಮೆತ್ತಗಿರೋ ಹಣ್ಣಾದರೆ ಕೈಯಲ್ಲಿ ಗಿವ್ಚಿದ್ರೆ ಆಗುತ್ತೆ. ಬಟ್ ಇದು ಸ್ವಲ್ಪ ಮೀಡಿಯಮ್ ಹಣ್ಣಾಗಿದ್ದರಿಂದ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಿಡೋಣ ಅಂತ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟೆ. ಕಟ್ ಮಾಡ್ಕೊಂಡಾದಮೇಲೆ ನಾನು ಅದಕ್ಕೆ ಇನ್ನು ಕೆಲವೆಲ್ಲ ಮಸಾಲೆ ಎಲ್ಲ, ಈಗ ಸಾಸಿವೆಗೆ ಏನೇನು ಸೇರಿಸ್ತೀವಿ ನಾವು, ಕಾಯಿ, ಹಾಗೆ ಸಾಸಿವೆ 1 ಸ್ಪೂನು, ಒಂದು 1/4 ಕಪ್ ಆಗೋಷ್ಟು ಕಾಯಿ ಸಾಕು, ತುಂಬ ಏನು ಬೇಡ. ಒಂದು ಸ್ವಲ್ಪ ಕಾಯಿ ಹಾಕಿದರೆ ಸಾಕಾಗುತ್ತೆ. ಹಾಗೆ 1 ಸ್ಪೂನು ಸಾಸಿವೆ ಹಾಕಿದೆ. ಹಾಗೆ 1-2 ಒಣಮೆಣಸಿನ್ಕಾಯಿ ಬೇಕು, ಖಾರಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ಹಾಕ್ಕೊಂಡ್ಬಿಟ್ಟು ಅದಕ್ಕೇ ಉಪ್ಪು ಹಾಕ್ಕೊಂಡ್ಬಿಟ್ಟೆ ನಾನು ಇಲ್ಲೇನೆ. ಉಪ್ಪು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಪೇಸ್ಟ್ ಥರ ಮಾಡಿ, ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟೆ. ಇಲ್ಲಿ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಸಿಹಿ ಇರೋ ಹಣ್ಣಾದರೆ ಮತ್ತೇನು ಬೆಲ್ಲ ಏನು ಹಾಕೋದು ಬೇಡ ಆಗುತ್ತೆ. ಇದು ಸ್ವಲ್ಪ ಹುಳಿನೇ ಇತ್ತು, ಹಾಗಾಗಿ ನಾನು 1 ಸ್ಪೂನು ಬೆಲ್ಲ ಹಾಕ್ಕೊಂಡೆ. ಇಲ್ಲದೇ ಇದ್ದರೆ ಏನು ಬೆಲ್ಲ ಹಾಕೋದು ಬೇಡ ಆಗುತ್ತೆ. ಬಟ್ ಇದು ತುಂಬ ಹುಳಿ ಇದ್ದಿದ್ದರಿಂದ ನಾನು ಒಂಚೂರು ಬೆಲ್ಲ ಹಾಕ್ಕೊಂಡೆ. ಸೊ ಅಲ್ಲಿಗೆ ಎಲ್ಲ ಆಯ್ತಲ್ಲ, ಉಪ್ಪು ಹುಳಿ ಖಾರ ಎಲ್ಲ ಆಯ್ತು, ಇನ್ನೇನೂ ಇಲ್ಲ. ಜಸ್ಟ್ ಒಂದು ಒಗ್ಗರಣೆ ಕೊಟ್ಬಿಟ್ರೆ ರುಚಿಯಾಗಿರೋ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೇನು ಆಗೇ ಹೋಯಿತು ಸೀಸನ್ ಆಲ್ಮೋಸ್ಟ್ ಆಲು, ಒಂದು ಕಡೆ ಸಿಗುತ್ತಷ್ಟೇ. ಸೊ ನೀವು ಸಹ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿ ಮೇಲ್ಗಡೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಆಯಿತು. ಸಾಸಿವೆ, ಇಂಗು, ಹಾಗೆ ಜೀರಿಗೆ, ಉದ್ದಿನಬೇಳೆ, ಏನೇನು ಎಲ್ಲ ಒಗ್ಗರಣೆ, ಕರಿಬೇವು ಎಲ್ಲ ಹಾಕ್ಕೊಂಡಷ್ಟು ಚೆನ್ನಾಗೇ ಇರುತ್ತೆ. ಈ ರೀತಿ ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಡಿ ಮೇಲಿಂದ. ತುಂಬ ಟೇಸ್ಟಿಯಾಗಿರೋ ಮ್ಯಾಂಗೋ ಸಾಸಿವೆ, ಮಾವಿನಕಾಯಿ ಸಾಸಿವೆ ರೆಡಿ ಆಯಿತು. ಸೊ ನೀವು ಸಹ ಟ್ರೈ ಮಾಡಿ ಆಯಿತಾ. ಹಾಗೆ ಮರೀದೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಆಯಿತಾ. ಥ್ಯಾಂಕ್ ಯು.